ಅಕ್ಕಿ ರೊಟ್ಟಿ ಎಣ್ಗಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 1-2 ಸ್ಪೂನಷ್ಟು ಹುಚ್ಚೆಳ್ಳನ್ನ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿಬಿಟ್ಟು ಸೋಸ್ಕೊಳ್ತಾ ಇದ್ದೀನಿ. ಆಮೇಲೆ ಎಳ್ಳನ್ನ 1-2 ಸ್ಪೂನಷ್ಟು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನು ಸಣ್ಣ ಬಾಣಲಿ ತೊಗೊಂಡಿಲ್ಲ, ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ. ಯಾಕಂದರೆ ಸಿಡಿದ್ರೆ ಸುಮ್ಮನೆ ಕಾಳೆಲ್ಲ ವೇಸ್ಟ್ ಆಗುತ್ತೆ ಅಂತ ಸ್ವಲ್ಪ ಅಲ್ವ 1-2 ಸ್ಪೂನ್ ದೊಡ್ಡ ಬಾಣಲಿ ತೊಗೊಂಡಿದ್ದೀನಿ. ಇದನ್ನು ಒಂದು ತಟ್ಟೆಗೆ ತಣ್ಣಗೆ ಹಾಕ್ಬಿಡ್ತಾಯಿದ್ದೀನಿ. ತೊಳೆದಿಟ್ಟಿರೋಂಥ ಹುಚ್ಚೆಳ್ಳನ್ನೆಲ್ಲ ಹಾಕ್ಕೊಂಡು ಅದನ್ನು ಅಷ್ಟೇ 1-2 ನಿಮಿಷ ಹುರ್ಕೊಂಡು, ನೀವು ಫಸ್ಟೇ ಒಣಗಿಸ್ಬಿಟ್ಟು ಇಡ್ಬೋದು, ತೊಳೆದು ಒಣಗಿಸಿ ಇಡ್ಬೋದು. ಬಟ್ ನಾನು ಆವಾಗ ನೆನೆಸ್ಕೊಂಡು ತೊಳೆದು ಒಣಗಿಸಿ ಹುರಿತಾ ಇದ್ದೀನಿ. ಏನು ತೊಂದರೆ ಇಲ್ಲ, ಕಾದಂಗೆ ಅದು ಬಿಡುತ್ತೆ ನೀರೆಲ್ಲ. ಆಮೇಲೆ ಚೆನ್ನಾಗಿ ಮಾಮೂಲಿ ಎಳ್ಳು ಥರನೇ ಡ್ರೈ ಥರ ಉಡಿ ಥರ ಬೇಗ ಆಗುತ್ತೆ ನೋಡಿ. ಎಷ್ಟು ಬೇಗ ಆಗೇ ಹೋಯ್ತು. ಇದೂ ಅಷ್ಟೇ ಸ್ವಲ್ಪ 2 ನಿಮಿಷ ಆದ ತಕ್ಷಣವೇ ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗೋಯ್ತು. ಇದನ್ನು ಅಷ್ಟೇ ಸ್ವಲ್ಪ ಆರೋಕ್ಕೆ ತೆಗೆದಿಡ್ತಾ ಇದ್ದೀನಿ. ಇವಾಗ ಅದೆಲ್ಲ ಆರ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಹಿಂದಿನ ದಿನ ಮಿಕ್ಕಿರೋ ಅನ್ನನ ವೇಸ್ಟ್ ಮಾಡ್ದಂಗೆ ಅದರಿಂದ ರೊಟ್ಟಿ ಹಾಕ್ತಾ ಇರೋದು. ಇವತ್ತು ಅಕ್ಕಿ ರೊಟ್ಟಿನ ಅನ್ನ ಎಲ್ಲ ತಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಮೊನ್ನೆ ನಿಮಗೆ ನೀನು ಇಂದ ಮಾಡೋ ರೊಟ್ಟಿ ಹೇಳಿದ್ದೆ, ಇವತ್ತು ನಾನು ಉಳ್ಕೊಂಡಿರೋ ಅನ್ನದಿಂದ ರೊಟ್ಟಿ ಮಾಡೋದು ಹೇಳ್ತಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ಳೋಣ. ನೋಡಿ, ಸ್ವಲ್ಪ ನುಣುವಾಗಿ ಚೆನ್ನಾಗಿ ರುಬ್ಬಾದಮೇಲೆ ಈಗ ಇದನ್ನು ಒಂದು ಬೇಸನ್ಗೆ ರುಬ್ಬಿರೋ ಮಿಶ್ರಣನೆಲ್ಲ ಹಾಕ್ಕೊಂಡು, ಹಾಗೆ ಅಕ್ಕಿ ಹಿಟ್ಟು, ನೀವು ಅಕ್ಕಿ ಹಿಟ್ಟಿಲ್ಲ ಅಂದರೆ ಬೇರೆ ಯಾವುದಿಟ್ಟಾದರೂ ಯೂಸ್ ಮಾಡ್ಬೋದು. ಜೋಳದ ಹಿಟ್ಟು, ಸಜ್ಜೆ ಹಿಟ್ಟು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ಇವತ್ತು ಅಕ್ಕಿ ರೊಟ್ಟಿಗೆ ಎಣ್ಗಾಯಿ ಚಂದ ಅಂತೇಳಿ ಅಕ್ಕಿ ರೊಟ್ಟಿ ಹಾಕ್ತಾಯಿದ್ದೀನಿ. ಒಂದು 4-5 ಹಿಡಿಯೋಷ್ಟು ಅಕ್ಕಿ ಹಿಟ್ಟು, ಆ ರುಬ್ಬಿರೋ ಮಿಶ್ರಣನೆಲ್ಲ ಹಾಕಿ ಕ್ಲೀನಾಗಿ ಮಾಮೂಲಿ ಚಪಾತಿ ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ. ಚೆನ್ನಾಗಿ ನಾದೋದಷ್ಟು ಚೆನ್ನಾಗಿ ರೊಟ್ಟಿ ಸ್ಮೂತಾಗಿ ಬರುತ್ತೆ. ಹಾಗಾಗಿ ನಾನು ತುಂಬ ಹೊತ್ತು ನಾದ್ತೀನಿ. ನೀವು ಮುದ್ದೆ ಮಾಡಿಕೊಂಡ್ರೆ ತುಂಬ ಹೊತ್ತು ನಾದೋದೇ ಬೇಡ, ತುಂಬ ಚೆನ್ನಾಗಾಗುತ್ತೆ. ಬಟ್ ಅನ್ನ ಹಾಕಿದ್ರೆ ಬಿಸಿ ನೀರು, ಮಳ್ಳ ನೀರು ಹಾಕ್ಕೊಂಡ್ರೆ ನೀವು ಸ್ವಲ್ಪ ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಬರುತ್ತೆ. ತಣ್ಣೀರೆಲ್ಲ ಜಾಸ್ತಿ ಹಾಕಬೇಡಿ, ಸ್ವಲ್ಪ ನೀವು ನೋಡಿ ಮಿದಿಯೋಕ್ಕೆ ಬರೋ ಅಷ್ಟು ಹಾಕಿಕೊಂಡು ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಂಡು ಚೆನ್ನಾಗಿ ಮುದ್ದೆ ಆಗೋ ಥರ ಚಪಾತಿಯಲ್ಲಿ ಲಟ್ಸ್ತೀವಲ್ಲ ಅದಕ್ಕೆ ಬರೋಂಗೆ ನಾವು ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ. ಇವಾಗ ಚೆನ್ನಾಗಿ ನಾದಿ ಇದನ್ನು ಒಂದು 2 ನಿಮಿಷ ಸೈಡಿಗೆ ಇಡ್ತೀನಿ. ಅಷ್ಟರಲ್ಲಿ ನಾನು ಎಣ್ಗಾಯಿಗೆ ಖಾರ ರುಬ್ಕೋತೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ರೊಟ್ಟಿ ಚಪಾತಿ ಅದಕ್ಕೆ. ಈಗ ನನಗೆ ಎಣ್ಗಾಯಿಗೆ ಕಾಯಿ ಬೇಕು, ಹಾಗಾಗಿ ಕಾಯಿನ ಓಪನ್ ಮಾಡ್ಕೊತಿದ್ದೀನಿ. ಕೆಲವ್ರು ಕುಡ್ಲು, ಬಟ್ ನನ್ನ ಹತ್ರ ಚುಂಚಿಗೆ ಅಂದರೆ ರೊಟ್ಟಿ ತಿರುಗಿಸಾಕ್ತೀವಲ್ಲ ಅದರಲ್ಲೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ 2 ಸಲ ಹೊಡೆದ್ರೆ ಸಾಕು, ಓಪನ್ ಆಗೇ ಹೋಯಿತು. ಈ ನೀರನ್ನ ನಾನು ವೇಸ್ಟ್ ಮಾಡಲ್ಲ. ಇವಾಗ ಕಾಯಿನೆಲ್ಲ ತುರ್ಕೋತಾ ಇದ್ದೀನಿ. ಹೀಳಿಗೆ ಮಣೆಯಿಂದ ಕಾಯಿ ತುರ್ಕೊಂಡು ಕಾಯಿ ತುರ್ದಿದ್ದಾಯಿತು. ಈಗ ಒಂದು ಜಾರ್ಗೆ ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕ್ಲೀನಾಗಿ ತೊಳೆದು ಹಾಕ್ಕೊತಾ ಇದ್ದೀನಿ. ಹಾಗೆ ಆವಾಗಲೇ ಹುರಿದಿಟ್ಕೊಂಡಿರೋಂಥ ಎಳ್ಳು, ಹುಚ್ಚೆಳ್ಳನ್ನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, ಚೂರು ಎಕ್ಸ್ಟ್ರಾ ಹಾಕ್ಕೊತಿದ್ದೀನಿ. 1-1.25 ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ಜೀರಿಗೆ, ಒಂದು 4 ಎಸಳು ಬೆಳ್ಳುಳ್ಳಿ, ಆಮೇಲೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡೆ. ಆಮೇಲೆ ತುರಿದಿಟ್ಟಿರೋಕ್ಕಂಥ ಕಾಯಿನೆಲ್ಲ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸಲ ರುಬ್ಕೊಂಡೆ, ಮತ್ತು ಇನ್ನೊಂದು ಸಲ ನುಣ್ಣಗೆ ಹಾಗಂಗೆ ರುಬ್ಕೊಂಬಿಟ್ಟು ಎತ್ತಿಟ್ಕೊಂಡು ನೆಕ್ಸ್ಟು ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಹೆಚ್ಕೊತಾ ಇದ್ದೀನಿ. ಈರುಳ್ಳಿ ಹೆಚ್ಕೊಂಡ ನಂತರ ಒಗ್ಗರಣೆಗಿಡೋದೆ
ಈಗ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ತುಂಬ ಜಾಸ್ತಿ ಎಣ್ಣೆ ಹಾಕಿ ಬಾಣಲಿಲೆಲ್ಲ ಕರಿತಾ ಇಲ್ಲ, ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಕುಕ್ಕರ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆ, ಜಾಸ್ತಿ ಆಗ್ತಾಯಿಲ್ಲ, ಸಣ್ಣ ಟೀ ಸ್ಪೂನಲ್ಲಿ ಒಂದು 4 ಸ್ಪೂನ್ ಆಗ್ಬೋದು. ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊತೀನಿ. ಬಾಡಿಸ್ಕೊಂಡಾದ್ಮೇಲೆ ಅಷ್ಟೊತ್ತಿಗೆ ತೊಳೆದಿಟ್ಟಿದ್ನಲ್ಲ ಅದು ಬದನೆಕಾಯಿನೆಲ್ಲ ನೋಡ್ತಾ ಇದ್ದೀನಿ ಎಲ್ಲಾದರೂ ಹುಳ ಗಿಳ ಆಗಿದೆಯಾ ಅಂತ. ಇನ್ ಕೇಸ್ ಹುಳ ಆಗಿದ್ದರೆ ಆ ಪಾಟ್ನೆಲ್ಲ ತೆಗೆದುಬಿಟ್ಟು ನಾನು ಕ್ಲೀನ್ ಮಾಡ್ಕೊತೀನಿ. ಅದು ಬಿಟ್ಟು ಹುಳ ಅಲ್ಲ, ದಪ್ಪ ಬೀಜ ಬಲ್ತಿತ್ತು. ಇದು ಸಣ್ಣ ಮುಳುಗಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ನನ್ನ ಹತ್ರ ಇದ್ದಿದ್ದು ಸ್ವಲ್ಪ ಬಲ್ತಿರೋವಂಥದ್ದು ದಪ್ಪದ್ದಿತ್ತು, ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಟ್ಟೆಲ್ಲ ಸ್ವಲ್ಪ ಭಾಳ ದಿನ ಆಗಿತ್ತು ಬಲ್ತಿತ್ತು ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಇಡೀ ಕಟ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಇದು ತುಂಬ ದಪ್ಪದ್ದು ಬಲ್ತಿತ್ತಂತ ಹೇಳಿ ನಾನು ಕಟ್ ಮಾಡಿ ಅದನ್ನೆಲ್ಲ ಬೇಡದಿರೋ ಪಾರ್ಟ್ನೆಲ್ಲ ಅಂದರೆ ತೊಟ್ಟನ್ನೆಲ್ಲ ತೆಗೆದು ಹಾಕ್ತಾಯಿದ್ದೀನಿ ಅಷ್ಟೇ. ಇದೆಲ್ಲ ಫಿಲ್ ಮಾಡಿ ಒಳಗಡೆ ತುಂಬ ಚೆನ್ನಾಗಿ ಫಿಲ್ ಮಾಡಿ ಆಮೇಲೆ ನಾನು ಎತ್ತಿಡ್ತೀನಿ. ಫುಲ್ಲು ಅದು ಉಳ್ಕೊಂಡಿರೋ ಅದನ್ನೆಲ್ಲ ಮಿಶ್ರಣ ಹಾಕಿ ಒಂದೆರಡು ವಿಷಲ್ ಅಷ್ಟು, ಇದು ಬಲ್ತಿರೋದ್ರಿಂದ ನಾನು ವಿಷಲ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಎಳೆದಂದರೆ ನಾವು ಕುಕ್ಕರೇ ಬೇಡ, ಬಾಣಲಿನೇ ಒಗ್ಗರಣೆ ಹಾಕಿ ಅದಕ್ಕೆ ಹಾಕಿದ್ರೆ ಚೆನ್ನಾಗುತ್ತೆ. ಬಟ್ ಇದು ತುಂಬ ದಪ್ಪದಿತ್ತು ಬಲ್ತಿತ್ತಂತ ಹೇಳಿ ನಾನು ಈ ಥರ, ಬಲ್ತಿರೂ ಏನು ಪರವಾಗಿಲ್ಲ, ಎಳೆದಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಉಳ್ಕೊಂಡಿರೋ ಮಿಶ್ರಣನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಬೇಕಂದಷ್ಟು ಸ್ವಲ್ಪ ನೀರನ್ನು ಹಾಕಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಬೆಲ್ಲ, ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಕಿ, ಜಾಸ್ತಿ ಗುರಾಡೋದು ಬೇಡ, ಸುಮ್ಮನೆ ಲೈಟಾಗಿ 1-2 ಸಲ ತಿರುಗಿಸ್ಬಿಟ್ಟು ನೀರು ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 2 ವಿಷಲ್ಸ್ ಅಷ್ಟೇ. 2 ವಿಷಲ್ಸ್ ಆದ ತಕ್ಷಣ ನಿಮ್ಗೆ ಎಣ್ಗಾಯಿ ರೆಡಿಯಾಗಿ ಹೋಗಿರುತ್ತೆ. ನೆಕ್ಸ್ಟು ರೊಟ್ಟಿ ಹಾಕೋಕ್ಕೆ ರೆಡಿ ಮಾಡ್ಕೊಡ್ತಾಯಿದ್ದೀನಿ. ಒಂದು ತವಾನ ಇಟ್ಟು ಆಗಲೇ ಮಾಡ್ಕೊಂಡಿರೋ ಅಂಥ ಚಪಾತಿ ಅದಕ್ಕೆ ರೊಟ್ಟಿ ಹಿಟ್ಟನ್ನು ಮಾಡಿದ್ನಲ್ಲ ಅದರಿಂದ ಒಂದಿಷ್ಟು ತಕ್ಕೊಂಡು ರೊಟ್ಟಿ ತಟ್ತಾಯಿದ್ದೀನಿ. ಫಸ್ಟು ನಾನು ತಟ್ತೀನಿ, ಆಮೇಲೆ ಹರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಹರಿಯೋದು ಗೊತ್ತನ್ಸುತ್ತೆ. ನಾನು ಹರಿಯೋದೇನು ಈ ಥರ ಹರಿತೀನಿ ಅಂತ ಸ್ಲೋ ಮೋಷನಲ್ಲಿ ತೋರಿಸಿಲ್ಲ, ಹಾಗಾಗಿ ಫಾಸ್ಟಾಗಿ ಓಡಿಸ್ಕೊಂಡು ಹೋಗಿದ್ದೀನಿ. ನೆಕ್ಸ್ಟು ಅರ್ಧ ಆದಮೇಲೆ ಹಿಟ್ಟು ಹಾಕಿರ್ತೀವಲ್ಲ ಅದು ಮೇಲ್ಗಡೆ ಬರಬೇಕು. ಕಡಿಮೆ ಹಿಟ್ಟು ಮೇಲ್ಗಡೆ ಕೈ ಹಾಕಿ ಹಿಂಗೆ ತಟ್ಟಿರ್ತೀವಲ್ಲ ಆ ಪಾಟು ಕೆಳಗಡೆ ಹೋಗಬೇಕು. ಆ ರೀತಿ ನಾನು ಹಾಕ್ಕೋತೀನಿ ತವ ಮೇಲೆ. ನೋಡಿ ಈ ಥರ ಹಾಕಿ 1-2 ನಿಮಿಷ ಆದಮೇಲೆ ಸ್ವಲ್ಪ ಅದು ಕೆಳಗಡೆ ಪಾಟ್ ಬೇಯುತ್ತಲ್ಲ ಆವಾಗ ಅದ್ರ ಮೇಲ್ಗಡೆ ನೀರು ಸವರಿದ್ರೆ ಚೆನ್ನಾಗುತ್ತೆ. ಕೆಲವ್ರು ಹಾಗೆ ನೀರನ್ನ ಕೈಲೇ ಹಾಕ್ತಾರೆ, ಬಟ್ ನನಗೆ ಒಂದು ಕಾಟನ್ ವೈಟ್ ಬಟ್ಟೆ ತೊಗೊಂಡು ಹಾಕಿ ಅಭ್ಯಾಸ, ಹಾಗಾಗಿ ಆ ಕಡೆ ಹಾಕಿ ತಿರುಗಿಸ್ತಿದ್ದೀನಿ. ಆಲ್ಮೋಸ್ಟ್ ಒಂದು ಕಡೆ ಕ್ಲೀನಾಗಿ ಬೆಂದೋಗಿದೆ, ಇನ್ನೊಂದು ಕಡೆ ಬೇಯೋ ತನಕ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಬೇಯಿಸ್ಕೊಂಡು ಯಾವ ಕಡೆ ಬೆಂದಿಲ್ಲ ಅದನ್ನ ಸೆಂಟ್ರ್ ಪ್ಲೇಸ್ಗೆ ಹಾಕ್ಕೊಂಡು ಕ್ಲೀನಾಗಿ ಬೇಯಿಸ್ಕೊತೀನಿ. ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಇವಾಗ ಎಣ್ಗಾಯಿ ಆ ಕಡೆ ರೆಡಿಯಾಗಿದೆ ಆಲ್ಮೋಸ್ಟು. ಅಷ್ಟರಲ್ಲೊಂದು 4 ರೊಟ್ಟಿ ಮಾಡಿಕೊಂಡು ಎಣ್ಗಾಯಿ ರೆಡಿ ಇರುತ್ತೆ. ಎಣ್ಗಾಯಿ ರೊಟ್ಟಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್.